ನಮಸ್ತೆ ಸಮಸ್ತ ಜನತೆಗೆ. ಸ್ನೇಹಿತರೆ, ಯಂತ್ರ ಚಾನಲ್ಗೆ ಸ್ವಾಗತ. 4 ಮಕ್ಕಳ ತಾಯಿ ಫರೀಡಾ ಅನ್ನೋ ಮಹಿಳೆ ಜೂನ್ 6, 2024 ಗುರುವಾರ ಹೊರಗೆ ಹೋಗಿದ್ದಳು. ಹೊರಗೆ ಹೋಗಿರುವ ಫರೀಡಾ ರಾತ್ರಿಯಾದರೂ ಮನೆಗೆ ಬಂದಿಲ್ವಲ್ಲ ಅಂತ ಕುಟುಂಬಸ್ಥರು ಹುಡುಕಲು ಶುರು ಮಾಡಿದರು. ಹುಡುಕಾಟ ಸಾಗಿಸುವಾಗ ಒಂದು ಜಾಗದಲ್ಲಿ ಫರೀಡಾ ಗಂಡನಿಗೆ ಆಕೆಯ ವಸ್ತುಗಳು ಸಿಕ್ಕವು. ಇಡೀ ಊರವರೆಲ್ಲ ಅಕ್ಕಪಕ್ಕ ಜಾಗವನ್ನು ಜಾಲಾಡಿದಾಗ ಯಾವುದೋ ಪ್ರಾಣಿಯನ್ನು ನುಂಗಿದ 5 ಮೀಟರ್ ದೈತ್ಯ ಹೆಬ್ಬಾವೊಂದು ಕಾಣಿಸಿತು. ಈ ಹೆಬ್ಬಾವು ಫರೀಡಾಳನ್ನು ನುಂಗಿರಬಹುದೆಂದು ಊರಿನ ಜನ ಸಂದೇಹ ಪಟ್ಟು ಅದರ ಉದರವನ್ನು ಸೀಳಲು ನಿರ್ಧರಿಸುತ್ತಾರೆ. ಹೆಬ್ಬಾವಿನ ಉದರವನ್ನು ಬಗೆದಾಗ ಫರೀಡಾ ತಲೆ ಹೊರ ಕಾಣಿಸಿಕೊಳ್ಳುತ್ತೆ. ಈ ಹೆಬ್ಬಾವು ಫರೀಡಾಳನ್ನು ಉಟ್ಟು ಬಟ್ಟೆ ಸಮೇತ ಇಡಿಯಾಗಿ ನುಂಗಿ ಸಾಯಿಸಿದೆ. ಸ್ನೇಹಿತರೆ, ಈ ಘಟನೆ ಬೇರೆ ಎಲ್ಲೋ ಅಲ್ಲ, ಇಂಡೋನೇಷಿಯಾದ ಸೌತ್ ಸುಲಾವೆಸಿ ಪ್ರಾಂತ್ಯದ ಕಾಲೆಂಪಾಂಗ್ ಎಂಬ ಹಳ್ಳಿಯಲ್ಲಿ ನಡೆದಿದೆ. ಈ ಹಿಂದೆಯೂ ಹಲವಾರು ಘಟನೆಗಳು ನಡೆದಿವೆ. ಅದರಲ್ಲೂ ಕಳೆದ ವರ್ಷ ಆಗ್ನೇಯ ಸುಲಾವೆಸಿ ಪ್ರಾಂತ್ಯದ ಟನಂಗಿಯ ಜಿಲ್ಲೆಯ ಹಳ್ಳಿ ಒಂದರಲ್ಲಿ ಒಬ್ಬ ರೈತನನ್ನು 8 ಮೀಟರ್ ಉದ್ದದ ಹೆಬ್ಬಾವು ನುಂಗಲು ಪ್ರಯತ್ನಿಸುತ್ತಿತ್ತು. ಅದನ್ನು ಗಮನಿಸಿದ ಸ್ಥಳೀಯ ಜನರು ಹೆಬ್ಬಾವನ್ನು ಸಾಯಿಸಿ ರೈತನ ಪ್ರಾಣವನ್ನು ಉಳಿಸಿದರು. 2018 ಆಗ್ನೇಯ ಸುಲಾವೆಸಿ ಪ್ರಾಂತ್ಯದ ಮುನಾ ಪಟ್ಟಣದಲ್ಲಿ 54 ವರ್ಷದ ಮಹಿಳೆಯ ಮೃತದೇಹವು 7 ಮೀಟರ್ ಉದ್ದದ ಹೆಬ್ಬಾವಿನ ಹೊಟ್ಟೆ ಒಳಗೆ ಕಾಣಿಸಿಕೊಂಡಿತು. 2017 ಪಶ್ಚಿಮ ಸುಲಾವೆಸಿಯಲ್ಲಿ ರೈತನೊಬ್ಬ ನಾಪತ್ತೆಯಾಗಿದ್ದ. ತೀವ್ರ ಶೋಧನೆ ಬಳಿಕ ಪಾಮ್ ಆಯಿಲ್ ಪ್ಲಾಂಟೇಶನ್ನಲ್ಲಿ 4 ಮೀಟರ್ ಉದ್ದದ ಹೆಬ್ಬಾವು ರೈತನನ್ನು ಸಜೀವವಾಗಿ ನುಂಗಿರುವುದು ಕಂಡುಬಂದಿದೆ. ಸ್ನೇಹಿತರೆ, ಇವಾಗ ಮಾನ್ಸೂನ್ ಋತು ಶುರುವಾಗಿದೆ. ತಂಪಾದ ಜಾಗಗಳಲ್ಲಿ ಸರೀಸೃಪಗಳ ಹಾವಳಿ ಜಾಸ್ತಿ ಇರುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಸ್ಪೆಷಲಿ ರೈತರು ಕೆಲಸ ಮಾಡುವಾಗ ತುಸು ಜಾಗೃತಿ ವಹಿಸಿ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡಿರಿ.